ಒಂದು ವರ್ಷ ಚಿನ್ನಾಭರಣ ಖರೀದಿ ಮಾಡಬೇಡಿ ಎಂಬ ಕೇಂದ್ರ ಸರ್ಕಾರದ ಸಂದೇಶದ ಪರಿಣಾಮ ಬೆಳಗಾವಿಯ ಚಿನ್ನಾಭರಣ ವ್ಯಾಪಾರಿಗಳಿಗೆ ಭಾರೀ ಹೊಡೆತ ಬಿದ್ದಿದ್ದು, ಅಂಗಡಿಗಳಲ್ಲಿ ಗ್ರಾಹಕರಿಲ್ಲದೆ ವ್ಯಾಪಾರ ನಡೆಸುವುದು ದುರಸ್ತರವಾಗಿದೆ. ಅಂಗಡಿಗಳಲ್ಲಿ ಗ್ರಾಹಕರಿಲ್ಲದೆ ವ್ಯಾಪಾರ ನಡೆಸುವುದು ದುಸ್ತರವಾಗಿದೆ ಎಂದು ಜ್ಯುವೆಲರಿ ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಗರದ ಪ್ರಸಿದ್ಧ ಚಿನ್ನಾಭರಣ ವ್ಯಾಪಾರಿ ಅನಿಲ್ ಪೋತುದಾರ್ ಮಾತನಾಡಿ, ಕೇಂದ್ರ ಸರ್ಕಾರ ಜನರಿಗೆ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂದು ಕರೆ ನೀಡಿರುವುದು ನಮ್ಮಂತಹ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಬರೆ ಎಳೆದಂತಾಗಿದೆ. ಈಗಾಗಲೇ ಚಿನ್ನದ ಬೆಲೆ ಗಗನಕ್ಕೇರಿರುವುದರಿಂದ ಗ್ರಾಹಕರು ಅಂಗಡಿಗಳತ್ತ ಮುಖ ಮಾಡ್ತಿಲ್ಲ. ಇದರ ನಡುವೆ ಇಂತಹ ಸಂದೇಶದಿಂದ ವ್ಯಾಪಾರ ಸಂಪೂರ್ಣ ಕುಂಠಿತವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮದುವೆ ಶುಭ ಕಾರ್ಯಕ್ರಮಗಳ ಕಾಲವಾಗಿದ್ದರೂ ಸಹ ನಿರೀಕ್ಷಿತ ಮಟ್ಟದಲ್ಲಿ ವ್ಯಾಪಾರವಾಗುತ್ತಿಲ್ಲ. ದಿನದಿಂದ ದಿನಕ್ಕೆ ಗ್ರಾಹಕರ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಸಣ್ಣ ಹಾಗೂ ಮಧ್ಯಮ ಮಟ್ಟದ ಜ್ಯುವೆಲರಿ ಅಂಗಡಿಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಭೀತಿ ಎದುರಾಗಿದೆ ಎಂದು ವ್ಯಾಪಾರಿಗಳು ತಿಳಿಸಿದ್ದಾರೆ. ಚಿನ್ನಾಭರಣ ಕ್ಷೇತ್ರದಲ್ಲಿ ಸಾವಿರಾರು ಕಾರ್ಮಿಕರು ಹಾಗೂ ಸಣ್ಣ ವ್ಯಾಪಾರಿಗಳು ಅವಲಂಬಿತರಾಗಿದ್ದು, ಸರ್ಕಾರದ ಹೇಳಿಕೆಗಳಿಂದ ಮಾರುಕಟ್ಟೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ವ್ಯಾಪಾರಿಗಳ ಅಭಿಪ್ರಾಯವಾಗಿತ್ತು. ಇವತ್ತು ಗೌರವಯುತವಾದಂಥ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೊನ್ನೆ ನಮ್ಮ ಫಾರಿನ್ ಕರೆನ್ಸಿ ಉಳಿಬೇಕು, ಪರದೇಶಿಯ ಚಲನ ನಮ್ಮ ಹತ್ರನೂ ಉಳಿಬೇಕು ಅಂಥೇಳಿ ಒಂದು ಯೋಜನೆ ಅವರು ಹೇಳಿದರು. ಅದರಲ್ಲಿ 4-5 ಅದರದಲ್ಲಿ ಹೇಳಿದ್ದಾರೆ. ಅವೆಲ್ಲ ನಮಗೆ ಒಪ್ಪಿಗಿದೆ, ಅದಕ್ಕೇನಿಲ್ಲ, ಪ್ರಶ್ನೆ ಇಲ್ಲ. ಮಾತ್ರ ಅವರು ಬಂಗಾರ ಬಗ್ಗೆ ಏನು ಹೇಳಿದ್ರು ಅದೇ ದಿವಸ ನಾವು ಪತ್ರಿಕೆ ಕೆಲವೊಂದು ಮಿತ್ರರಿಗೆ, ಮಾಧ್ಯಮದವ್ರಿಗೆ ನಾನು ಹೇಳಿದೆ, ಇದು ನಮ್ಮ ದೇಶದ ಅರ್ಥವ್ಯವಸ್ಥೆ ಕೊಲ್ಲೋ ಅಂಥ ಒಂದು ನಿರ್ಣಯ ಅಂತ ಹೇಳಿ ಅವರು ಹೇಳಿದಾರಂತ ಹೇಳಿದೆ. ಯಾಕಂದರೆ ನಮ್ಮ ದೇಶಕ್ಕೆ ಇವತ್ತು ಸುಮಾರು 7 ಲಕ್ಷ ಕೋಟಿ ಬಂಗಾರ, ಇಷ್ಟು 13,000 ರೂಪಾಯಿ ಬೆಲೆ ಏರಿಕೆ ಆಗಿಬಿಡ್ತು. ಈಗಾಗಲೇ 1.5 ಲಕ್ಷ ರೂಪಾಯಿ ಆದಮೇಲೆ ಜನರಿಗೆ, ಸಾಮಾನ್ಯ ಜನರಿಗೆ ಬಂಗಾರ ತೊಗೋಬೇಕಾದ್ರೆ ಅನೇಕ ಸಮಸ್ಯೆಗಳು ಆಗ್ತಾಯಿದ್ದಾವೆ. ಈಗ ನಮ್ಮ ದೇಶದಲ್ಲಿ ಕೊರೋನಾ ಆಯ್ತು, ನೋಟ್ಬಂದಿ ಆಯ್ತು, ಇವೆಲ್ಲ ಈ ಕಾರಣದಿಂದ ಬಂಗಾರದ ಉದ್ಯೋಗ ಏನಿದೆ ಅದು ಕನಿಷ್ಠ 50% ಕಡಿಮೆ ಆಗಿದೆ. ಅರ್ಧಕ್ಕರ್ಧ ನಮ್ಮ ದಂಧೆ ವ್ಯವಹಾರ ಬಂದಾಗಿಬಿಟ್ಟಿದೆ. ಅದರದಲ್ಲಿ ಮತ್ತು ಪುನಃ ಈ ಪ್ರಕಾರ 6% ಇದ್ದಿದ್ದು ಡ್ಯೂಟಿ, ಇಂಪೋರ್ಟ್ ಡ್ಯೂಟಿ, ಅದು 15% ಮಾಡಿದ್ದಾರೆ. ಡಬಲ್ ಇಲ್ಲ, ಡಬಲ್ಗಿಂತ ಜಾಸ್ತಿ ಮಾಡಿದ್ದಾರೆ. ಅದರ ಅವ್ರ ಉದ್ದೇಶ ಏನಿದೆ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಈ ಉದ್ಯೋಗದಲ್ಲಿ ಕನಿಷ್ಠ 4 ಕೋಟಿಗಿಂತ ಹೆಚ್ಚಿನ ಜನ ಇವತ್ತು ಈ ವ್ಯವಹಾರದಲ್ಲಿದ್ದಾರೆ. ಆಮೇಲೆ ಇದಕ್ಕೆ ಸಂಬಂಧಿಸಿದಂಥ ಅನೇಕ, ಅದು ಕಾರಾಗಿರಿರ್ಬೋದು, ಸೆಟ್ಟಿಂಗ್ದವ್ರು ಇರ್ಬೋದು, ಪಾಲಿಶ್ದವ್ರು ಇರ್ಬೋದು, ಆ ಒಂದು ಸುಮಾರು 2.5 ಕೋಟಿ ಜನ ಇದ್ದಾರೆ. ಸರ 6 ಕೋಟಿನಿಂದ 7 ಕೋಟಿ ತನಕ ಜನರಿಗೆ ಡೈರೆಕ್ಟ್ವಾಗಿ ಇಫೆಕ್ಟ್ ಆಗ್ತಾಯಿದೆ. ನಾವು ಈ ಪ್ರಕಾರ ಪದೇ ಇವ್ರು ನಡೆಸಿದರೆ ನಾವು ಏನು ಮಾಡಬೇಕಾಗಿದೆ ಈಗ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ನಾವು ವ್ಯವಹಾರ ನಡೆಸಬೇಕು, ಬಂಗಾರ ಉದ್ಯೋಗ ನಡೆಸಬೇಕು, ಏನು ಬೇಡ, ನಾವು ಅದಕ್ಕೂ ತಯಾರಿದ್ದೀವಿ. ಅವ್ರು ಏನು ಹೇಳ್ತಾರೆ ಅದಕ್ಕೂ ತಯಾರಿದ್ದೀವಿ. ಮಾತ್ರ 6-7 ಕೋಟಿ ಜನರದ್ದು ಒಟ್ಟಿದ ವ್ಯವಸ್ಥೆ ಅವ್ರು ಮಾಡ್ತಾರೇನು, ಅದ್ರ ಬಗ್ಗೆ ಏನು ಶಾಶ್ವತ ಏನಂತ ಯಾವುದ್ರ ಒಂದು ಇದು ಇಟ್ಟಿದಾರೇನು, ಸ್ಕೀಮ್ ಇಟ್ಟಿದಾರೇನು, ಇಲ್ಲ. ಪರ್ಯಾಯ ಇಲ್ಲ ಅಂದರೆ ಎಂದು ಘೋಷಣೆ ಮಾಡಬಾರ್ದು. ಈಗ ನಾವು ಅವ್ರಿಗೆ ಹೇಳಿದ್ದ, ನಾನು ಕೇಳ್ಕೊಂಡಿದ್ದು ಪತ್ರಿಕೆ ಮುಖಾಂತರ, ನಮ್ಮ ದೇಶದಲ್ಲಿ ಅನೇಕ ಸ್ಕೀಮ್ಸ್ಗಳು ನಡೀತಾ ಇದ್ದಾವೆ. ನಮ್ಮಂಥ ವ್ಯಾಪಾರಸ್ಥರು ಕಟ್ಟಿದ್ದಂಥ ಟ್ಯಾಕ್ಸು ಸುಮಾರು 25 ಲಕ್ಷ ಕೋಟಿ ಇವತ್ತು GST ಮುಖಾಂತರ ಕೊಡ್ತಾ ಇದ್ದೀವಿ. ಇನ್ಕಮ್ ಟ್ಯಾಕ್ಸ್ ಬೇರೆಯೇ, 25 ಲಕ್ಷ ಕೋಟಿ ಕೇವಲ GST ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಅದರದಲ್ಲಿ ಮಹತ್ವದ ಒಂದು ಘಟಕ ಅಂದರೆ ಬಂಗಾರದ ವ್ಯವಹಾರ ಅಂದರೆ ಘಟಕ ಅದು. ಯಾಕಂದರೆ 3% GST ಹಾಕಿದ್ದಾರೆ. ಹಿಂದಕ್ಕೆ 1% ಇತ್ತು, 1% ಇತ್ತು, ಚಲೋ ಟರ್ನೋವರ್ ಇತ್ತು. 3% ಮೇಲೆ ಬಂಗಾರ ಹೆಚ್ಚಿಗೆ ಏನು ಬೆಲೆನೂ ಜಾಸ್ತಿ ಆಯಿತು ಮತ್ತು ವ್ಯವಹಾರನೂ ಕಡಿಮೆ ಆಯಿತು. ಅದು ಈ ಪ್ರಕಾರ ಬೆಳ್ಕೋತ ಹೋದರೆ ಇದು ವ್ಯವಹಾರ ಆಗಲ್ಲ ಅಂಥೇಳಿ ಅನೇಕ ಸಲ ನಾವು ಸರ್ಕಾರಿಗೆ ಮನವಿ ಕೊಟ್ಟಿದ್ದೀವಿ. ಈಗಾಗಲೇ ಇಂಡಿಯನ್ ಟ್ರೇಡ್ ಬೋರ್ಡ್ದವರು ನಮ್ಮ ದೆಹಲಿಯಲ್ಲಿ ನಾವು ಕೆಲವೊಂದು ಜನರಿಗೆ ಮಾತಾಡಿದಾಗೆ ಅವರು ಪಂತಪ್ರಧಾನರಿಗೆ ನಾವು ನಿವೇದನೆ ಕೊಡ್ತೀವಿ, ಇದು ಮಾಡಿದ್ದು ಏನು ಅನಾಹುತ ಇದೆ. ಯಾಕಂದರೆ ಇದು
1,50,000 ಇದ್ದಿದ್ದು 2 ಲಕ್ಷ ದಾಟಿ ಹೋಗುವಂಥ ಪರಿಸ್ಥಿತಿ ಆದಮೇಲೆ ವ್ಯವಹಾರ ಆಗಂಗೇ ಇಲ್ಲ. ಕೇವಲ ಬಂಗಾರ ನಮ್ಮ ಬೆಲೆ ಜಾಸ್ತಿ ಆಗಿದೆ ಅಂಥೇಳಿ ನೋಡ್ಕೋತ ಕೊಡ್ಬೋದು ಅಷ್ಟೇ. ವ್ಯವಹಾರ ಆಗಲಿಲ್ಲ ಆದರೆ ನಾವು ಉಳಿಯಲ್ಲ, ಈ ವ್ಯಾಪಾರ ಜಗತ್ತದಲ್ಲಿ ನಾವು ಉಳಿಯಲ್ಲ. ಕೇವಲ ನಮ್ಮ ಆಸ್ತಿ ಬೆಳೀತು, ಪ್ರಾಪರ್ಟಿ ಬೆಳೀತು ಅಂತ ಹೇಳಿ ನೋಡ್ಕೋತ ಕೂತ್ರೆ ಕೆಲಸ ಆಗಲ್ಲ. ಇವತ್ತು ವ್ಯಾಪಾರಸ್ಥರು, ಮಾಲಕರು ಏನೇ ಮಾಡ್ಬೋದು, ಮಾತ್ರ ದಿನ ಕೂಲಿ ಮಾಡೋರು ನಮ್ಮಲ್ಲಿ ಕರ್ಮಚಾರಿಗಳಿದ್ದಾರೆ. ನಮ್ಮ ಸ್ಯಾಲರಿ ಈಗ ನನ್ನ ಶಾಪದಲ್ಲಿ ಕನಿಷ್ಠ 150 ಜನ ಇದ್ದಾರೆ. ಅದರದಲ್ಲಿ ಸೇಲ್ಸ್ಮನ್ ಇರ್ಬೋದು, ಕ್ಲಿನಿಕಲ್ ಸ್ಟಾಫ್ ಇರ್ಬೋದು, 10 ಮಂದಿ ಇರ್ಬೋದು. 150ಕ್ಕಿಂತ ಹೆಚ್ಚಿಗೆ ಜನ ಡೈರೆಕ್ಟ್ವಾಗಿ ಅವ್ರಿಗೆ ಹಿಟ್ ಆಗ್ತಾಯಿದೆ. ನಾವು ಸರಿ ಇವತ್ತು ವ್ಯವಹಾರ ನಮ್ಮ ಬಂದ್ ಮಾಡಿಬಿಟ್ವಿ, ಕ್ಲೋಸ್ ಮಾಡಿಬಿಟ್ವಿ, ಅದರದ್ದು ಇಫೆಕ್ಟ್ ಯಾವ ರೀತಿ ಆಗ್ತದೆ. ಮತ್ತು ಎರಡನೇದ್ದು, ನಾವು GSTದಲ್ಲಿ ನಾವು ನಮ್ಮದು ಏನು ನಾವು ಹೆಚ್ಚಿನ ಪಾಲಿದೆ ಅದು ಕರ್ನಾಟಕ ರಾಜ್ಯ ಇರ್ಬೋದು, ಬೇರೆ ರಾಜ್ಯ ಇರ್ಬೋದು, ರಾಜ್ಯಗೂ ಲಾಸ್ ಆಗ್ತದೆ ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೂ ಲಾಸ್ ಆಗ್ತದೆ. ಸೊ ಅದಕ್ಕಾಗಿ ಸರ್ಕಾರವು ಬೇರೆ ರೀತಿ ಏನು ಯೋಚನೆ ಮಾಡಿಕೊಂಡು ಈ ವ್ಯವಸ್ಥೆ ಯಾವುದು ಪರಿಸ್ಥಿತಿಲ್ಲ ಸುಧಾರಿಸಬೇಕು. ನಮ್ಮ ದೇಶ ಉಳಿಬೇಕು, ಪರಕೀಯ ಚಲನ ಹೆಚ್ಚಿನ ಖರ್ಚಕಾರ ಆಗಬಾರ್ದು ಅಂತೇಳಿ ನಾವು ಈ ದೇಶದ ನಾಗರಿಕದ್ದು ಜನ ಎಲ್ಲ ರೀತಿಯಿಂದ ಸಹಕಾರ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮಾತ್ರ ತಪ್ಪು ನಿರ್ಣಯ, ತಪ್ಪು ಡಿಸಿಷನ್ ತಗೊಂಡು ಕೋಟ್ಯಾಂತರ ಜನರಿಗೆ ಅಪಾಯ ಆಗುವಂಥ ಕೆಲಸ ಈ ದೇಶದ ಸರ್ಕಾರ ಮಾಡಬಾರ್ದು. ಇವತ್ತು ನಮ್ಮ ದೇಶದಲ್ಲಿ ಇದು ಒಂದು ಹೆಸರಿದೆ, ಸುವರ್ಣ ಭೂಮಿ ಅಂಥೇಳಿ. ಮತ್ತು ಇದು ಕೇಂದ್ರ ಸರ್ಕಾರ ಹೇಳ್ತದೆ ನಮ್ಮ ಸನಾತನ ಧರ್ಮ, ಸನಾತನ ಭೂಮಿ, ಸನಾತನ ಸಂಸ್ಕಾರ ಅಂತ ಹೇಳ್ತದೆ. ಈಗ ಮದುವೆದಲ್ಲಿ ಪ್ಲಾಸ್ಟಿಕ್ ತಾಳಿ ಹಾಕ್ಲಿಕ್ಕೆ ಬರೋಂಗಿಲ್ಲ, ಅದು ಬಂಗಾರ ತಾಳಿನೇ ಹಾಕ್ಲಿಕ್ಕೆ ಬೇಕು. ಯಾಕಂದರೆ ಅದಕ್ಕೆ ಒಂದು ಸನಾತನ ಸಂಸ್ಕಾರ ಇದೆ. ಬೆಳ್ಳಿದಲ್ಲಿನೂ ಕೆಲವೊಂದು ಇವು ಸಾಮಾನುಗಳು ಇರ್ತಾವೆ. ಪೂಜೆ ಮಾಡೋ ಕಾಲದಲ್ಲಿ ಮೂರ್ತಿಗಳಾಗಲಿ ಮತ್ತು ಪೂಜೆಯ ಸಾಮಾನುಗಳಾಗಲಿ ಬೆಳ್ಳಿದನೇ ಬೇಕಾಗ್ತದೆ ಕೆಲವೊಂದರ ಜನರಿಗೆ, ಗುಡಿಯಲ್ಲಿ ಆಗಲಿ ಎಲ್ಲ ಕಡೆ ಆಗಲಿ. ಈ ಪ್ರಕಾರ ನಿರ್ಣಯ ತಗೊಂಡಿದ್ದು ಈ ದೇಶಕ್ಕೆ, ನಮ್ಮ ಆರ್ಥಿಕ ವ್ಯವಸ್ಥೆಗೆ ಒಂದು ದೊಡ್ಡ ಅನಾಹುತು ಮತ್ತು ಇದು ಒಂದು ದುರ್ದೈವ ಅಂತ ಹೇಳ್ತೇವೆ. ಬರೋ ದಿವಸದಲ್ಲಿ ನಾವು ಬಹಿರಂಗವಾಗಿ ನಮ್ಮ ಇರುವ ಅಸೋಸಿಯೇಷನ್ಗೆ, ಇಲ್ಲಿ ಲೋಕಲ್ ಅಸೋಸಿಯೇಷನ್ಗೆ, ರಾಜ್ಯ ಅಸೋಸಿಯೇಷನ್ಗೆ, ನಮ್ಮ ನ್ಯಾಷನಲ್ ನಮ್ಮದೇನು ಇವ್ರ ಸಿಸ್ಟಮ್ ಇದೆ ನಮ್ಮದು ಅಸೋಸಿಯೇಷನ್ಗಳು, ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಬೇಮುದತ್ ಬಂದ್ ಮಾಡುವಂಥ ನಾವು ಕ್ರಮ ನಾವು ತಗೋತೀವಿ. ಈ ಥರದ ಏನೈತಿ ಎಲ್ಲ ಹಣೆಬಾರ ಈ ಕೇಂದ್ರ ಸರ್ಕಾರ ಮೇಲೆ ಬರ್ಬೋದು ಅಂತ ನಾನು ಈಗಾಗಲೇ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಕ್ಷಣ ಇದು ಇಂಪೋರ್ಟ್ ಡ್ಯೂಟಿ ಏನು ಹೆಚ್ಚಿಗೆ ಮಾಡಿದ್ದಾರೆ ಅದಕ್ಕೆ ಇದು ತಕ್ಷಣ ಹಿಂತಗೋಬೇಕು. ಬೇರೆ ಏನಾರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿದೆ. ಕೋಟ್ಯಾಂತರ ಜನರದ ಹೊಟ್ಟಿ ಮೇಲೆ ಬಡಿಲಿಕ್ಕೆ ಹೋಗಬೇಡ್ರಿ ಅಂಥೇಳಿ. ಮತ್ತು ಇದು ನೀವತ್ತು ಬೆಳೆಸಿದ್ದು ಇದು ವ್ಯಾಪಾರಸ್ಥರಿಗಷ್ಟೇ ಇಲ್ಲ, ಸಾಮಾನ್ಯ ಜನರಿಗೆ ಡೈರೆಕ್ಟ್ ಹೊಡೆದಿದೆ. ಯಾಕಂದರೆ ಅದು ಸಾಮಾನ್ಯ ಜನರ ಕಡೆಯಿಂದ GST ನಾವು ಗೊಳೆ ಮಾಡ್ತೀವಿ, ಸಾಮಾನ್ಯ ಜನರ ಕಡೆಯಿಂದ ನಾವು ರೊಕ್ಕ ಗೊಳೆ ಮಾಡಿ ಇದು ಸರ್ಕಾರ ಕೊಡುವಂಥ ಪರಿಸ್ಥಿತಿ ಇದೆ. ಸೊ ಅದಕ್ಕೆ ಹಣಿಬಾರಿ ಯಾರಿಗೆ ಬರ್ತದೆ, ಕೊನೆಗೆ ಸಾಮಾನ್ಯ ಜನರಿಗೆ ಕಸ್ಟಮರ್ಗನ್ನ ಬರುವುದು. ಇದು ರೇಟ್ ಹೆಚ್ಚಿಗೆ ಹಾಗೆ ತೊಗೊಂಡು ಬಂಗಾರ ತೊಗೊಂಡು ಹೋಗ್ಬೇಕಾದ್ರೆ ಸಾಮಾನ್ಯ ಜನರಿಗನ್ನ ಬರುವುದು. ಅದಕ್ಕೆ ಇದು ತಕ್ಷಣ ಇವತ್ತು ನಮ್ಮ ಬೆಳಗಾಂದಲ್ಲಿ ಕನಿಷ್ಠ 30,000 ಬಂಗಾಳದಿಂದ ಬಂದಿದಂಥ ಕಾರಾಗಿರಿಗಳಿದ್ದಾರೆ. ಯಾವುದಂದ್ರೆ ಉತ್ತಮ ಕಾರಾಗಿರಿಗಳು, ಅವರು ಸುವರ್ಣಕಾರ, ಅವರು ಉತ್ತಮ ಕಲಾಕೃತಿ ಅವ್ರದ್ದು ಸಲುವಾಗಿ ಫೇಮಸ್ ಇದೆ ಅಂಥೇಳಿ 30,000ಕ್ಕಿಂತ ಹೆಚ್ಚು ಅವರೆಲ್ಲ ಈಗಾಗಲೇ ಪ್ಯಾಕಿಂಗ್ ಸಿಸ್ಟಮ್ದಲ್ಲಿ ಬಂದು ಕೂತಾರೆ. ನಾವು ಈ ಎಲ್ಲ ಈ ಕಡೆಯಿಂದ ಬಿಟ್ಟು ಹೋಗ್ಬಿಡ್ತೀವಿ ಅಂಥೇಳಿ. ಅವ್ರು ಬಿಟ್ಟು ಹೋದರೆ ನಮ್ಮಲ್ಲಿ ಇರುವ ಕೆಲಸ ಏನಿದೆ ಕಲಾಕೃತಿ ಮತ್ತು ಏನು ಅಗದಿ ಹೊಸ ಟೈಪದ್ದು ಪದ್ಧತಿಯಲ್ಲಿ ನಾವು ಏನು ಆಭೂಷಣ ಮಾಡ್ತೀವಿ ಅದು ಎಲ್ಲ ಬಂದ್ ಆಗುವಂಥ ಪರಿಸ್ಥಿತಿ ಇದೆ. ಸೊ ಸರ್ಕಾರ ಅವರು ಮತ್ತೊಂದು ಸಲ ಇದರ ಬಗ್ಗೆ ಯೋಚನೆ ಮಾಡಬೇಕಂಥೇಳಿ ನಾವು ಆತ್ಮೀಯತೆಯಿಂದ, ಕಳಕಳಿಯಿಂದ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ.